ಕೃಷ್ಣ, ಜೀವನದಲ್ಲಿ ದುಃಖ ಬಂದಾಗ ಏನು ಮಾಡಬೇಕು? ದುಃಖವು ತಾತ್ಕಾಲಿಕ. ಧೈರ್ಯದಿಂದ ಇರಿ, ನಿಮ್ಮ ಕರ್ತವ್ಯವನ್ನು ಮಾಡುತ್ತಾ ಸಾಗಿರಿ. ಯಶಸ್ಸಿನ ರಹಸ್ಯ ಏನು? ಫಲದ ಬಗ್ಗೆ ಚಿಂತಿಸದೆ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು. ಯಾರು ಸತ್ಯವಾದ ಸ್ನೇಹಿತ ಕೃಷ್ಣ? ಕಷ್ಟದಲ್ಲಿ ಜೊತೆ ನಿಲ್ಲುವವನೇ ನಿಜವಾದ ಸ್ನೇಹಿತ. ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳೋದು ಹೇಗೆ ಕೃಷ್ಣ? ಇಚ್ಛೆಗಳನ್ನು ಕಡಿಮೆ ಮಾಡಿ ಧ್ಯಾನ ಮಾಡಿ, ದೇವರ ಮೇಲೆ ಭಕ್ತಿ ಇರಿಸಿ. ಕೋಪ ಬಂದಾಗ ಏನು ಮಾಡಬೇಕು ಕೃಷ್ಣ? ಆ ಕ್ಷಣಕ್ಕೆ ಮೌನವಾಗಿರಿ. ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರ ತಪ್ಪಾಗಬಹುದು. ಜ್ಞಾನಿ ಎಂದರೆ ಯಾರು ಕೃಷ್ಣ? ಸತ್ಯ ಧರ್ಮವನ್ನು ಅರಿತವನೇ ನಿಜವಾದ ಜ್ಞಾನಿ. ಭಯವನ್ನು ಹೇಗೆ ಗೆಲ್ಲಬೇಕು? ಆತ್ಮವಿಶ್ವಾಸ ಮತ್ತು ಭಕ್ತಿ ಇಟ್ಟರೆ ಭಯ ದೂರವಾಗುತ್ತದೆ. ಯಾಕೆ ನಾವು ಸಮಸ್ಯೆಗಳನ್ನ ಎದುರಿಸ್ತೇವೆ ಕೃಷ್ಣ? ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಸಂತೋಷ ಹೇಗೆ ಸಿಗುತ್ತದೆ? ಒಳಗಿನ ಶಾಂತಿ ಮತ್ತು ತೃಪ್ತಿಯಿಂದ ನಿಜವಾದ ಸಂತೋಷ ಸಿಗುತ್ತದೆ.